ಫ್ರೆಂಡ್ಸ್, ನೋಡಿ ಇವತ್ತು ಮ್ಯಾಗಿ ಮಾಡೋಣ ಅಂತಂದ್ಬಿಟ್ಟು ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೀನ್ಸು ಇಷ್ಟಿದೆ. ಆಮೇಲೆ ಇದು ಮ್ಯಾಗಿ ಮಸಾಲ ಬರುತ್ತಲ್ಲ ಅದೇ. ಮ್ಯಾಗಿ ಯಾವುದಾದ್ರೂ ತೊಗೋಬೋದು. ಇದು ಮ್ಯಾಗಿನ ಪುಡಿ ಮಾಡಿದ್ದೀನಿ. ಯಾಕೆ ಗೊತ್ತಾ, ಉದುದ್ದಕ್ಕೆ ಇದ್ದರೆ ಅವ್ರು ಏನು ಮಾಡ್ತಾರೆ, ತರಕಾರಿ ಎಲ್ಲ ಬಿಟ್ಬಿಡ್ತಾರೆ. ತರಕಾರಿ ತಿನ್ನಲ್ಲ ಅಂತ ಮ್ಯಾಗಿಗೆ ತರಕಾರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ತಿನ್ನಲಿ, ಮ್ಯಾಗಿ ಅಂದರೆ ಇಷ್ಟಪಡ್ತಾರಲ್ಲ ಅಂತಂದ್ಬಿಟ್ಟು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ನಾನೇ ಮನೇಲಿ ಪೇಸ್ಟ್ ಮಾಡ್ಕೊಂಡಿರೋದು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟೇ. ಬೇಕು ಅಂದರೆ ಎಗ್ ಹಾಕೋಬೋದು, ಇಲ್ಲ ಸ್ಟವ್ ಹಚ್ಚಿ ಈಗ ಎಣ್ಣೆನ ಬಾಣಲಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ನಾನು ಒಂದೇ ಒಂದು ಎಗ್ ಹಾಕ್ತಾಯಿದ್ದೀನಿ. ಆಪ್ಷನ್ನು ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬೇಡ. ಪುರಿನ ಸಣ್ಣ ಮಾಡ್ಕೊಳ್ತೀನಿ. ಸಣ್ಣ ಮಾಡ್ಕೊಂಡು ಒಂದೇ ಹಾಕೊಳ್ಳೋದು. ಇದಕ್ಕೆ ಸ್ವಲ್ಪ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಈಗ ಒಂದು 1/4 ಸ್ಪೂನ್ದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಎಗ್ ಬೇಡ ಅಂತಂದರೆ ಎಗ್ ಬೇಡ, ಎಗ್ಲೆಸ್ ಮಾಡಿಬಿಟ್ಟು ನೀವು ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು. ಇನ್ನೂ ಬೇಕಾದರೆ ಹಸಿ ಬಟಾಣಿ ಎಲ್ಲ ಬರುತ್ತಲ್ಲ ಅದನ್ನು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ನಾನು. ಒಂದು ಸ್ವಲ್ಪ ರುಚಿಗೆ. ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ಇವಾಗ ತರಕಾರಿ ಹಾಕೋಬೇಕಾಗತ್ತೆ. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮನೆಯಲ್ಲಿ ಸಮ್ಮರ್ ಇದೆ, ಸ್ಕೂಲ್ ರಜೆ ಇರುತ್ತೆ. ನಾನೇನು ಹಾಕ್ಕೊಂಡಿದ್ದೀನಿ, ಫಸ್ಟು ಕ್ಯಾರೆಟ್ ಹಾಕ್ಕೊಬಿಡ್ತೀನಿ. ಕ್ಯಾರೆಟು ಮತ್ತು ಹುಳಿಕಾಯಿ ಹಾಕ್ಕೊಳ್ತೀನಿ. ಕ್ಯಾಪ್ಸಿಕಮ್ ಸ್ವಲ್ಪ ಇದು ಫ್ರೈ ಆದಮೇಲೆ ಹಾಕ್ಕೊಳ್ತೀನಿ. ಈಗ ಕ್ಯಾರೆಟು ಮತ್ತು ಹುಳಿಕಾಯಿ ಎರಡು ಇದೆಯಲ್ಲ, ಅದನ್ನೆರಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಈಗ ಇದು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಸಾಲ್ಟು, ಯಾಕೆಂದರೆ ತರಕಾರಿ ಫ್ರೈ ಆಗ್ತಿದೆಯಲ್ಲ ಅದರಿಂದ. ಇದಕ್ಕೆ ನೋಡ್ಕೊಂಡು ಮ್ಯಾಗಿ ಹಾಕಬೇಕು, ಯಾಕೆಂದರೆ ಮ್ಯಾಗಿಲೇ ಆಲ್ಮೋಸ್ಟು ಇದಿರುತ್ತೆ ಸಾಲ್ಟು. ತರಕಾರಿಗೆಲ್ಲ ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಳ್ತಾ ಇರೋದು ಅಷ್ಟೇ. ಇಲ್ಲ ಅಂತಂದರೆ ಹಾಕ್ಕೊಳ್ತಾ ಇರಲಿಲ್ಲ, ಪ್ಲೈನಾಗಿ ಹಂಗೆ ಮಾಡಿದ್ರೆ. ತರಕಾರಿ ತಿನ್ನಲ್ಲ, ಸಾಂಬಾರಿಗೆ ಹಾಕಿದ್ರೆ ಬೇಡ ಅಂತಾರೆ, ಪಲಾವ್ ಬೇಡ ಅಂತಾರೆ. ಮ್ಯಾಗಿ ಅಂದರೆ ಇಷ್ಟಪಡ್ತಾರೆ. ಮ್ಯಾಗಿಲಿ ಏನೂ ಶಕ್ತಿ ಇರುತ್ತೆ, ಅದರಿಂದ ವೆಜಿಟೇಬಲ್ಸ್ ಆದರೂ ಹಾಕಿದ್ರೆ ಸ್ವಲ್ಪ ಪ್ರೋಟೀನು ಸೇರುತ್ತಲ್ವ ಅವ್ರಿಗೆ ಅಂತ ಅಂದ್ಬಿಟ್ಟು ಈ ಥರ ತರಕಾರಿ ಹಾಕಿ ಮ್ಯಾಗಿ ಮಾಡ್ಕೊಂಡು ಕೊಡ್ತಿರೋದು. ಮಕ್ಳಿಗೆ ಏನು ಇಷ್ಟ ಆಗುತ್ತೋ ಅದಕ್ಕೆ ಸ್ವಲ್ಪ ನಾವು ತರಕಾರಿ ಆ್ಯಡ್ ಮಾಡಬೇಕು, ಆವಾಗಲೇ ಅವ್ರಿಗೂ ಹೆಲ್ದಿ ಫುಡ್ ಆಗುತ್ತೆ. ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಡು. ಈಗ ತರಕಾರಿ ಫ್ರೈ ಆಯ್ತಿದೆ. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ. ತರಕಾರಿ ಹಾಕಿ ಒಂದು 6 ಇಂದ 7 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಬಂದು ಆರೆಂಜ್ ಕಲರ್ ಇದೆ, ಇತ್ತು ಗ್ರೀನ್ ಕಲರ್, ಆರೆಂಜ್ ಕಲರ್ ಎಲ್ಲ. ಅದಕ್ಕೆ ಆರೆಂಜ್ ಹಾಕೋಣ ಅಂತ ಆರೆಂಜ್ ಎತ್ಕೊಂಡೆ ಅಷ್ಟೇ ನಾನು. ಇದನ್ನು ಅಷ್ಟೇ ಒಂದು 2 ನಿಮಿಷ. ಕ್ಯಾಪ್ಸಿಕಮ್ ಏನು ಜಾಸ್ತಿ ಬೇಯಲಿಲ್ಲ ಅಂದರೂ ಚೆನ್ನಾಗಿರುತ್ತೆ ಫ್ಲೇವರು. ಸ್ವಲ್ಪ ಅಷ್ಟೇ ಫ್ರೈ ಮಾಡಿಬಿಟ್ಟು ನೋಡಿ, ಕ್ಯಾಪ್ಸಿಕಮ್ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿದೆ. ಇವಾಗ ನೀರು ಹಾಕ್ತಾಯಿದ್ದೀನಿ ನಾನು. ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿ ಸ್ವಲ್ಪ ಬೇಯಲಿ. ಏನಿದೆ ಮ್ಯಾಗಿ ಮಸಾಲ ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಅದು ಪುಡಿನೂ ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ಪ್ಲೇಟ್ ಮುಚ್ಚೋಣ. ಸ್ವಲ್ಪ ಮಳ್ಳಿ ಒಂದು 5 ನಿಮಿಷ 10 ನಿಮಿಷ. ಆಮೇಲೆ 10 ನಿಮಿಷ ಏನು ಬೇಡ, ಒಂದು 5 ನಿಮಿಷ ಮಳ್ಳಿ ಆಮೇಲೆ ಮ್ಯಾಗಿ ಹಾಕಿ. ಈಗ ಮಳ್ತಿದೆ, ಇದು ತರಕಾರಿ ಬೆಂದಿದೆ. ನಾನು ಚೆಕ್ ಮಾಡಿದೆ. ನೀವು ಅಷ್ಟೇ ತರಕಾರಿ ಈ ಥರ ಬೆಂದ ಮೇಲೆ ಮ್ಯಾಗಿ ಏನು ಪುಡಿ ಮಾಡಿ ಇಟ್ಟಿದ್ನಲ್ಲ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿಬಿಟ್ಟು ಆ ಕಡೆ ಹೋಗ್ಬಿಟ್ಟಿದೆ, ಉಕ್ಕಿಬಿಡ್ತದೆ ಸ್ವಲ್ಪ. ಮೊಟ್ಟೆ
ತಿನ್ನದೇ ಇರೋರು ಪರವಾಗಿಲ್ಲ ವಿಡಿಯೋ ನೋಡಿ, ಆದರೆ ಮೊಟ್ಟೆನ ಲೆಸ್ ಮಾಡಿಬಿಟ್ಟು ನೀವು ಮಾಡ್ಕೊಂಡು ತಿನ್ನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ತರಕಾರಿ ಎಲ್ಲ ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತೀವಿ. ಬೇಕು ಅಂದರೆ ಅರಿಶಿನ ಪುಡಿ ಹಾಕ್ಕೋಬೋದು, ನಾನು ಆ್ಯಡ್ ಮಾಡಿಲ್ಲ ಅಷ್ಟೇ. ಎಲ್ಲ ಉಟ್ಬಿಡುತ್ತಲ್ಲ, ಅದಕ್ಕೆ ಬಾಂಡಿ ಎಲ್ಲ ಈ ಥರ ಆಗಿದೆ. ಫೈನಲಿ ಮ್ಯಾಗಿ ರೆಡಿ ಆಯಿತು, ಸರ್ವ್ ಮಾಡ್ತೀನಿ. ನಂತರ ನೋಡಿ ಫ್ರೆಂಡ್ಸ್, ನನ್ನ ಮಕ್ಕಳು ಟೇಸ್ಟ್ ಮಾಡ್ತಿದ್ದಾರೆ. ಹೆಂಗಿದೆ ಅಮ್ಮ? ಸರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.